ಇನ್ನು ತಮಿಳುನಾಡಿನಲ್ಲಿ ಹೊಸ ರಾಜಕೀಯ ಇತಿಹಾಸಕ್ಕೆ ದಳಪತಿ ವಿಜಯ್ ಮುನ್ನುಡಿಯನ್ನು ಬರೆದಿದ್ದಾರೆ. ಸಿಎಂ ಆಗಿ ವಿಜಯ್ ಪ್ರಮಾಣ ವಚನ ಮಾಡಿದ್ದು ಸಿನಿಮಾ ಸ್ಟೈಲ್ನಲ್ಲೇ ದರ್ಬಾರ್ ಶುರು ಮಾಡಿದ್ದಾರೆ. ಹಾಗಾದರೆ ವಿಜಯ್ ಮಾಡಿದ ಪ್ರತಿಜ್ಞೆ ಏನು? ಹೇಗಿತ್ತು ಟಿವಿಕೆ ಪಕ್ಷದ ಪದಗ್ರಹಣ ಕಾರ್ಯಕ್ರಮಕ್ಕೆ ಯಾರೆಲ್ಲ ಸಾಕ್ಷಿಯಾಗಿದ್ರು ಬನ್ನಿ ನೋಡ್ಕೊಂಡು ಬರೋಣ. ಸಿ ಜೋಸೆಫ್ ವಿಜಯ್ ಎನ್ನುಂ ನಾನ್ ತಮಿಳುನಾಡು ರಾಜಕೀಯದಲ್ಲಿ ದಳಪತಿ ಯುಗಾರಂಭ. ಸಿನಿಮಾ ಸ್ಟೈಲ್ ನಲ್ಲೇ ಮುಖ್ಯಮಂತ್ರಿ ಪಟ್ಟಕ್ಕೇರಿದ ವಿಜಯ್. ಸಿ ಜೋಸೆಫ್ ವಿಜಯ್ ಅವರುಗಳು ಎಸ್, ಏನ್ ಲುಕ್ಕು, ಏನ್ ಖದರ್. ದಳಪತಿ ವಿಜಯ್ ಎಂಟ್ರಿಯೇ ರೋಮಾಂಚನ. ಇದು ಸಿನಿಮಾವಲ್ಲ, ತಮಿಳುನಾಡಿನಲ್ಲಿ ಸಿಎಂ ಆಗಿ ಜನನಾಯಕನ್ ಪಟ್ಟಾಭಿಷೇಕದ ಕ್ಷಣ. ಬೆಳ್ಳಿ ತೆರೆ ಮೇಲೆ ಮಿಂಚಿದಂತೆಯೇ ಡ್ರೆಸ್ ಕೋಡ್, ಡೈಲಾಗ್ ರೀತಿಯೇ ಘರ್ಜನೆ. ಅಬ್ಬಬ್ಬ, ಒಂದೊಂದು ಸೀನ್ಗಳು ಅದ್ಭುತ, ಅತ್ಯದ್ಭುತ. ಸಿ ಜೋಸೆಫ್ ವಿಜಯ್ ಎನ್ನುಂ ನಾನ್ சட்டப்படி அமைக்கப்பெற்ற இந்திய அரசியல் அமைப்பின்பால் உண்மையான நம்பிக்கையும் மாறா பற்றும் கொண்டிருப்பேன் என்றும் இந்திய நாட்டின் ಒಪ್ಪಿಲ್ಲದ. ಭಾರತದಲ್ಲಿ ರಾಜಕಾರಣಿಗಳೆಂದರೆ ಬಿಳಿ ಬಟ್ಟೆ ಧರಿಸುತ್ತಾರೆ. ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಬಿಳಿ ಶರ್ಟು, ಪಂಚೆ ಉಡುವುದು ತೀರಾ ಸಾಮಾನ್ಯ. ಆದ್ರೆ ವಿಜಯ್ ಇಂದು ಕಪ್ಪು ಬಣ್ಣದ ಸೂಟು ಧರಿಸಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಡ್ರೆಸ್ ಕೋಡ್ ಮೂಲಕ ತಾವು ಸಾಂಪ್ರದಾಯವಾದಿ ರಾಜಕಾರಣಿ ಅಲ್ಲ ಎಂಬ ಸಂದೇಶವನ್ನು ರವಾನಿಸಿದ್ದಾರೆ. ತಮಿಳುನಾಡು அரசின் முதலமைச்சராக உண்மையாகவும் உளச்சான்றின்படியும் என் கடமைகளை நிறைவேற்றுவேன் என்றும் அரசியல் அமைப்பிற்கும் சட்டத்திற்கும் ಇಣಂಗ. ಚುನಾವಣಾ ಫಲಿತಾಂಶದ ಬಳಿಕ ಹಲವು ಅಡೆತಡೆಗಳನ್ನು ಎದುರಿಸಿದ ವಿಜಯ್ ಕೊನೆಗೂ ಕಾಂಗ್ರೆಸ್, ಸಿಪಿಐ, ಸಿಪಿಐಎಂ, ಬಿಸಿಕೆ, ಐಯುಎಂಎಲ್ ಪಕ್ಷಗಳ ಬೆಂಬಲದೊಂದಿಗೆ ಇಂದು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಕಳೆದ 60 ವರ್ಷಗಳಿಂದಲೂ ಡಿಎಂಕೆ, ಎಐಎಡಿಎಂಕೆ ಹೊರತಾಗಿ ಇನ್ಯಾವ ಪಕ್ಷದವರು ತಮಿಳುನಾಡಿನಲ್ಲಿ ಮುಖ್ಯಮಂತ್ರಿಯಾಗಿರಲಿಲ್ಲ. ಇದೀಗ ಆ 60 ವರ್ಷದ ದಾಖಲೆಯನ್ನ ಮುರಿದು ಹೊಸ ಇತಿಹಾಸವನ್ನೇ ಸೃಷ್ಟಿಸಿದ್ದಾರೆ. ರಾಜಕೀಯ ನಾಯಕರ ಜೊತೆ ಸಿನಿ ಗಣ್ಯರ ಸಮಾಗಮ. ನೀಲಿ ಬಣ್ಣದ ಸೀರೆಯಲ್ಲಿ ಮಿಂಚಿದ ವಿಜಯ್ ಗೆಳತಿ ತ್ರಿಷಾ. ಈ ಭವ್ಯ ಸಮಾರಂಭದಲ್ಲಿ ಬಹುಭಾಷಾ ನಟಿ ತ್ರಿಷಾ ಕೃಷ್ಣನ್ ಅವರು ವಿಶೇಷ ಆಕರ್ಷಣೆಯಾಗಿ ಮಿಂಚಿದ್ದಾರೆ. ಚೆನ್ನೈನ ಜವಾಹರ್ಲಾಲ್ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ಇವತ್ತು ರಾಜಕೀಯ ನಾಯಕರ ಜೊತೆ ತ್ರಿಷಾ ಮಿಂಚಿದ್ದಾರೆ. ಸಾಂಪ್ರದಾಯಿಕ ನೀಲಿ ಬಣ್ಣದ ಕಾಂಚೀವರಂ ರೇಷ್ಮೆ ಸೀರೆಯಲ್ಲಿ ಕಂಗೊಳಿಸುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಜನನಾಯಕನ್ ಪದಗ್ರಹಣಕ್ಕೆ ರಾಹುಲ್ ಗಾಂಧಿ ಸಾಥ್. ಪ್ರಧಾನಿಯಿಂದಲೂ ಅಭಿನಂದನೆ, ಕೇಂದ್ರ ನಿಮ್ಮೊಂದಿಗಿದೆ ಎಂದ ನಮೋ. ಟಿವಿಕೆ ಪಕ್ಷದ ಪದಗ್ರಹಣ ಕಾರ್ಯಕ್ರಮದಲ್ಲಿ ಘಟಾನುಘಟಿ ನಾಯಕರು ಭಾಗಿಯಾಗಿ ವಿಜಯ್ಗೆ ಸಾಥ್ ನೀಡಿದ್ದಾರೆ. ರಾಜಕೀಯ ಗಣ್ಯರು, ಸಿನಿಮಾ ತಾರೆಯರು ಕಾರ್ಯಕ್ರಮದಲ್ಲಿ ಮಿಂಚಿದ್ದಾರೆ. ಅದರಲ್ಲೂ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ದಳಪತಿ ಕೈ ಎತ್ತುವ ಮೂಲಕ ಗಮನ ಸೆಳೆದಿದ್ದಾರೆ. ಅಷ್ಟೇ ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಅಭಿನಂದಿಸಿದ್ದಾರೆ. ಮುಂದಿನ ಅಧಿಕಾರಾವಧಿಗೆ ಶುಭಾಶಯಗಳು. ಜನರ ಜೀವನವನ್ನು ಸುಧಾರಿಸಲು ಕೇಂದ್ರ ಸರ್ಕಾರವು ತಮಿಳುನಾಡು ಸರ್ಕಾರದೊಂದಿಗೆ ಕೆಲಸ ಮಾಡೋದನ್ನ ಮುಂದುವರಿಸುತ್ತದೆ ಎಂದು ಎಕ್ಸ್ ಪೋಸ್ಟ್ ಮಾಡಿ ಶುಭಾಶಯ ಕೋರಿದ್ದಾರೆ. ಒಟ್ಟಾರೆ ಚೊಚ್ಚಲ ಚುನಾವಣೆಯಲ್ಲಿ ಅದ್ಭುತ ಯಶಸ್ಸಿನ ನಂತರ ಟಿವಿಕೆ ಮುಖ್ಯಸ್ಥ ವಿಜಯ್ ಇಂದು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ದಳಪತಿ ಯುಗ ಆರಂಭವಾಗಿದ್ದು ತಮಿಳುನಾಡು ರಾಜಕೀಯದಲ್ಲಿನ ಸವಾಲುಗಳನ್ನ ಎದುರಿಸಿ ಯಾವ ರೀತಿ ಸರ್ಕಾರ ನಡೆಸುತ್ತಾರೆ ಅನ್ನೋದನ್ನ ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.